ನಮಸ್ಕಾರ ಸ್ನೇಹಿತರೆ, ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಾತ್ರಿ 10 ಗಂಟೆಗೆ ಪ್ರಸಾರವಾಗುತ್ತಿರುವ ಪವಿತ್ರ ಬಂಧನ ಧಾರಾವಾಹಿಯ ಕೆಲವೊಂದಿಷ್ಟು ಸಂಚಿಕೆಗಳು ಸದ್ಯ ಭಾರಿ ವೈರಲ್ ಆಗುತ್ತಲಿವೆ. ಅಣ್ಣ ತಮ್ಮಂದಿರ ಬಾಂಧವ್ಯವನ್ನು ಬಿಂಬಿಸುವ ಸಂಚಿಕೆಗಳು ಇದೀಗ ಎಲ್ಲರ ಮನ ಮುಟ್ಟಿವೆ ಎಂದೇ ಹೇಳಬಹುದು. ಪವಿತ್ರ ಬಂಧನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಜನವರಿಯಲ್ಲಿ ಆರಂಭಗೊಂಡ ಹೊಸ ಧಾರಾವಾಹಿ ಇದಾಗಿದೆ. ಪವಿತ್ರ ಬಂಧನದಲ್ಲಿ ತಿಲಕ್ ಪಾತ್ರವು ಸದ್ಯ ಅಂತ್ಯಗೊಂಡಿದ್ದು ಪ್ರೇಕ್ಷಕರು ಸಾಕಷ್ಟು ಬೇಸರಗೊಂಡಿದ್ದಾರೆಂದೇ ಹೇಳಬಹುದು. ಆಕ್ಸಿಡೆಂಟ್ನಲ್ಲಿ ತಿಲಕ್ ತೀರಿ ಹೋಗಿದ್ದು ಇದೀಗ ಆ ಪಾತ್ರವು ಅಂತ್ಯವನ್ನು ಕಂಡಿದೆ. ಇನ್ನು ಈ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದ ಯಶಸ್ ಕೃಷ್ಣ ಅವರಿಗೆ ಭಾರೀ ಪ್ರಶಂಸೆಯೂ ಸಹಿತ ದೊರಕಿದೆ ಎಂದೇ ಹೇಳಬಹುದು. ಅವರ ಅದ್ಭುತ ನಟನೆಯು ಕನ್ನಡದ ಪ್ರೇಕ್ಷಕರಿಗೆ ಸಾಕಷ್ಟು ಇಷ್ಟವಾಗಿದ್ದಾರೆಂದೇ ಹೇಳಬಹುದು. ಇವರು ಆದಷ್ಟು ಬೇಗನೆ ಮತ್ತೊಂದು ಧಾರಾವಾಹಿಯಲ್ಲಿ ನಾಯಕರಾಗಿ ಕಾಣಿಸಿಕೊಳ್ಳಲಿ ಎಂಬ ಪ್ರೇಕ್ಷಕರ ಬಯಕೆ ಈಡೇರಬೇಕು ಎಂದು ಅವರು ಸಹಿತ ಕೇಳಿಕೊಳ್ಳುತ್ತಿದ್ದಾರೆ. ಯಶಸ್ ಕೃಷ್ಣ ಅವರು ತಮಗೆ ನೀಡಿರುವ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆಂದೇ ಹೇಳಬಹುದು. ಈ ಪಾತ್ರದ ಅಂತ್ಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.